ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ ಜಾತಿ ಜಟಾಪಟಿ ತುಂಬ ಜೋರಾಗಿ ನಡೀತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ ಒಂದು ಕಡೆಗೆ ಆದರೆ ಈ ಜಾತಿ ಜಟಾಪಟಿಯ ಪಾಲಿಟಿಕ್ಸ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಅಹಿಂದ ಪ್ರತ್ಯೇಕ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇತರೆ ವರ್ಗಗಳು ಕೂಡ ಸಹಜವಾಗಿ ಗರಂ ಆಗಿದ್ದಾರೆ. ಅಹಿಂದ ಪ್ರತ್ಯೇಕ ಮೀಟಿಂಗ್ ಆದರೆ ಇತರ ಸಮುದಾಯಗಳ ನಾಯಕರು ಕೂಡ ಪದೇ ಪದೇ ಡಿನ್ನರ್ ಸಭೆಯಲ್ಲಿ ಅಹಿಂದ ನಾಯಕರು ಸಭೆ ಮಾಡ್ತಿದ್ದಾರೆ. ನಮ್ಮಿಂದಲೇ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಅನ್ನುವಂಥ ಮಾತನ್ನು ಈ ನಾಯಕರು ಹೇಳ್ತಾ ಇದ್ದಾರೆ. ಉತ್ತಮ ಫಲಿತಾಂಶ ಅಂತಿರೋ ಅಹಿಂದ ನಾಯಕರಿಗೆ ಸಂಬಂಧಪಟ್ಟಂತೆ ಈಗ ಕ್ರೆಡಿಟ್ ವಾರ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಉತ್ತಮ ಫಲಿತಾಂಶ ಅಂತ ಒಂದು ಕಡೆಗೆ ಹೇಳ್ತಿದ್ದಾರೆ, ಚುನಾವಣೆಗೆ ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ತಾವೇ ಕ್ರೆಡಿಟ್ ಪಡೆಯೋ ಬಗ್ಗೆ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದೆಲ್ಲವೂ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಅದೇ ತಮ್ಮವರೇ ಕೂಡ ಆಂತರಿಕವಾಗಿ ಚರ್ಚೆ ಮಾಡ್ತಿದ್ದಾರೆ. ಅಹಿಂದಕ್ಕೆ ಒಕ್ಕಲಿಗ ಲಿಂಗಾಯತ ನಾಯಕರು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ನಾಯಕರ ಚರ್ಚೆ ಅದು. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೊತೆ ಜಾತಿ ಜಟಾಪಟಿ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆಗೆ ಅಹಿಂದ ನಾಯಕರು ಈಗಾಗಲೇ ತಮ್ಮ ಸಮುದಾಯದಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ತಮ್ಮ ನಿಲುವೇನಿದೆ ಅಥವಾ ಸಮುದಾಯದ ಬೆಂಬಲ ಏನಿದೆ ಅಚಲವಾಗಿದೆ. ಹೀಗಾಗಿ ಅಹಿಂದ ನಾಯಕರಿಗೆ ಹೆಚ್ಚಿನ ಮನ್ನಣೆ ನೀಡಬೇಕು ಅನ್ನುವಂಥದ್ದು ಅವರ ವಾದ. ಇದರ ಜೊತೆಗೆ ಇತರ ನಾಯಕರು, ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಕೂಡ ತಾವೇನೂ ಕಡಿಮೆ ಇಲ್ಲ, ಎಲ್ಲ ನಾಯಕರು ಎಲ್ಲ ಸಮುದಾಯದವರು ಕೂಡ ನಮ್ಮ ಕೈ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 140 ಸೀಟ್ ಬಂದಿದೆ. ಹೀಗಾಗಿ ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಬೇಕು, ಎಲ್ಲರನ್ನೂ ಕೂಡ ಸರಿಯಾಗಿ ನಿಭಾಯಿಸಬೇಕು ಅನ್ನುವಂಥ ಮಾತು ಕೂಡ ಈಗ ಜೋರಾಗಿ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಅಹಿಂದ ವರ್ಸಸ್ ಅದರ್ಸ್ ಅನ್ನುವಂಥ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ಕಳೆದ ಒಂದೆರಡು ವಾರದಲ್ಲಿ ಈ ಅಹಿಂದ ನಾಯಕರ ಸಭೆ ಪದೇ ಪದೇ ನಡೀತಾ ಇದೆ. ಸಹಜವಾಗಿಯೇ ಇನ್ನಿತರ ನಾಯಕರು, ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಕೂಡ ಇದರಿಂದ ಅವ್ರದ್ದೇ ಆದಂಥ ವ್ಯಾಖ್ಯಾನ ಮಾಡುವಂಥದ್ದು ಇರ್ಬೋದು ಅಥವಾ ಅವ್ರದ್ದೇ ಆದಂಥ ರಾಜಕಾರಣ ಮಾಡುವಂಥದ್ದು ಇರ್ಬೋದು, ಸಹಜವಾಗಿ ಆಗ್ತಾ ಇದೆ. ಬಹುಶಃ ಅದನ್ನೇ ಈಗ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಈಗ ಅದೇ ಮಾದರಿ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಅಹಿಂದ ವರ್ಸಸ್ ಅದರ್ಸ್ ಅನ್ನುವಂಥ ರೀತಿ. ಈ ಒಂದು ಡೆವಲಪ್ಮೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೊಂದು ಕಡೆಗೆ ತಾರಕಕ್ಕೆ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆಯಾ, ಹೇಗೆ? ಹೌದು ಪ್ರಮೋದ್, ಇದೀಗ ಅಹಿಂದ ಶಾಸಕರು ಮತ್ತು ಸಚಿವರ ಸಭೆಯನ್ನ ಇವತ್ತು ಪರಮೇಶ್ವರ್ ಅವರು ಕರೆದಿದ್ರು. ಈ ಸಭೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಅಂತೇಳಿ ಹೈಕಮಾಂಡ್ ನಿಂದಲೇ ಸೂಚನೆ ಸಿಕ್ಕಿದೆ. ಈ ಸೂಚನೆಯ ಆಧಾರದ ಮೇಲೆ ಇದೀಗ ಸುರ್ಜೇವಾಲಾ ಅವರು ಕರೆ ಮಾಡಿ ಮಾತನಾಡಿದಂತ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರು ಇದನ್ನ ತಾತ್ಕಾಲಿಕವಾಗಿ ನಾವು ಮುಂದೂಡಿದೀವಿ, ಕ್ಯಾನ್ಸಲ್ ಮಾಡಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಮತ್ತು ಅದನ್ನ ಮತ್ತೆ ಮತ್ತೆ ಅವರು ಪುನರುಚ್ಚಾರವನ್ನ ಮಾಡಿದ್ದಾರೆ. ಈ ಸಭೆಯನ್ನ ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ ಹೊರತಾಗಿ ಕ್ಯಾನ್ಸಲ್ ಮಾಡಿಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಸಭೆ ರದ್ದಾಗೋದಕ್ಕೆ ಅಥವಾ ಮುಂದೂಡೋದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋದಕ್ಕೆ ಒಂದಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಅನ್ನುವಂತ ಪ್ರಶ್ನೆ ಕೂಡ ಪರಮೇಶ್ವರ್ ಅವರಿಗೆ ಎದುರಾಯಿತು. ಅದಕ್ಕೂ ಕೂಡ ಅವರು ಉತ್ತರ ಹೇಳ್ತಾ ಇರುವಂತದ್ದು, ಸದ್ಯಕ್ಕೆ ಯಾವುದೇ ರೀತಿಯ ಕಾಣದ ಕೈಗಳ ಕೆಲಸ ನಡೆದಿದೆ ಅನ್ನುವಂಥದ್ದು ನಮ್ಗೆ ಅನಿಸ್ತಾ ಇಲ್ಲ. ಆದ್ರೆ ಯಾರಾದ್ರೂ ಅಹಿಂದ ನಾಯಕರ ಅಥವಾ ದಲಿತ ನಾಯಕರ ಸಭೆಯನ್ನ ಸಹಿಸೋದಿಲ್ಲ ಅನ್ನುವಂತ ಮಾತನ್ನ ಇದುವರೆಗೆ ಬಹಿರಂಗವಾಗಿ ಹೇಳಿಲ್ಲ. ಹಾಗೇನಾದ್ರೂ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತ ಉತ್ತರವನ್ನ, ತಕ್ಕ ಉತ್ತರವನ್ನ ಕೊಡುವಂತ ಶಕ್ತಿ ನಮಗಿದೆ, ನಾವು ಉತ್ತರ ಕೊಟ್ಟೇ ಕೊಡ್ತೇವೆ. ಹೈಕಮಾಂಡ್ಗೂ ಕೂಡ ಈ ಸಭೆ ಯಾಕೆ ಅಗತ್ಯ ಇತ್ತು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಒಂದು ಸಣ್ಣ ಘಟನೆಯ ರೀತಿಯಲ್ಲಿ ಕಂಡು ಬರ್ತಾ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಇದು ಎಲ್ಲೋ ಒಂದ್ ಕಡೆ ವರ್ಗ ಸಂಘರ್ಷದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಅಹಿಂದ ನಾಯಕರು ಪದೇ ಪದೇ ಸಭೆಗಳನ್ನ ಸೇರ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ ಆಗ್ತಿದೆ, ಲಂಚ್ ಮೀಟಿಂಗ್ ಆಗ್ತಿದೆ, ಮುಂದೆ ಸಮಾವೇಶಗಳನ್ನ ಆಯೋಜನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಅಹಿಂದ ನಾಯಕರ ಒಗ್ಗಟ್ಟು ಏನಿದೆ, ಇದು ಉಳಿದ ಸಮುದಾಯದ ನಾಯಕರು ಪ್ರತ್ಯೇಕವಾದಂತ ಭಿನ್ನವಾದಂತಹ ರೀತಿಯಲ್ಲಿ ಯೋಚನೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದೆ. ಪಕ್ಷದ ಆಂತರಿಕ ಮಟ್ಟದಲ್ಲಿ, ಆಂತರಿಕ ವಲಯದಲ್ಲಿ ಅಹಿಂದ ನಾಯಕರು ವರ್ಸಸ್ ಇತರೆ ನಾಯಕರು ಅನ್ನುವಂತ ಒಂದು ಸಣ್ಣ ಕಂದಕವನ್ನ ಸೃಷ್ಟಿ ಮಾಡ್ತಿದೆ ಅನ್ನುವಂತ ಆತಂಕವನ್ನ ಕೆಲವು ರಾಜಕೀಯ ವಿಶ್ಲೇಷಕರು ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಜಾತಿ ಜನಗಣತಿಯ ವಿಚಾರ ಇರಬಹುದು, ಚುನಾವಣೆಯಲ್ಲಿ ರಿಸಲ್ಟ್ ಬಂದಂತಹ ಕ್ರೆಡಿಟ್ ಪಡೆದುಕೊಳ್ಳುವಂತಹ ವಿಚಾರ ಇರಬಹುದು, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಅಹಿಂದ ನಾಯಕರು ತಮ್ಮನ್ನ ತಾವು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗ ಸಂಪೂರ್ಣವಾದಂತಹ ಬೆಂಬಲಕ್ಕೆ ನಿಂತಿದೆ, ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಇಷ್ಟು ಅಭೂತಪೂರ್ವವಂತ ಗೆಲುವನ್ನು ಸಾಧಿಸೋದಕ್ಕೆ ಕಾರಣವಾಗ್ತಿದೆ ಅನ್ನುವಂಥದ್ದನ್ನ. ಆದ್ರೆ ನೇರವಾಗಿ ಇದನ್ನ ಇತರೆ ಸಮುದಾಯದ, ಪ್ರಬಲ ಸಮುದಾಯದ ನಾಯಕರು ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಸರಿಸಮನಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಸಭೆ ನಡೀತಾ ಇರುವಂತದ್ದು ಅಹಿಂದ ನಾಯಕರನ್ನ ಗುರಿಯಾಗಿ ಇಟ್ಕೊಂಡು ಅಥವಾ ಬೇರೆ ವರ್ಗದ, ಬೇರೆ ಸಮುದಾಯದ ನಾಯಕರನ್ನ ಈ ಸಭೆಗಳಿಗೆ ಆಹ್ವಾನವನ್ನ ನೀಡ್ತಾ ಇಲ್ಲ. ಬೇರೆ ಬೇರೆ ಸಮುದಾಯದ ನಾಯಕರು ಪ್ರತ್ಯೇಕವಾಗಿ ಡಿನ್ನರ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಬೇರೆ ಬೇರೆ ಸಭೆಗಳನ್ನ ಆಯೋಜನೆ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ SC ST ಸಮುದಾಯದ ನಾಯಕರು, ಇನ್ನೊಂದ್ ಕಡೆ ಇತರೆ ಸಮುದಾಯದ ನಾಯಕರು ಅನ್ನುವಂತ ರೀತಿಯಲ್ಲಿ
ಎಲ್ಲೋ ಒಂದ್ ಕಡೆ ಸಣ್ಣ ಕಂದಕ ಸೃಷ್ಟಿಯಾಗ್ತಿದೆಯೇನೋ ಅನ್ನುವಂಥ ಆತಂಕ ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲ ಹೈಕಮಾಂಡ್ಗೂ ಕೂಡ ಅನಿಸಿದೆ. ಇದೇ ಕಾರಣಕ್ಕೋಸ್ಕರ ಒಂದು ಪ್ರತ್ಯೇಕ ಸಭೆಗಳನ್ನ ನಡೆಸುವಂತಹ ಮುಂಚೂಣಿ ನಾಯಕರಿಗೆ ತಾಕೀತು ಮಾಡಿ ಈ ಸಭೆಗಳನ್ನ ಮುಂದೂಡಿ ಅನ್ನುವಂತಹ ಒಂದು ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರು ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಅಲ್ಲಿ ತಮ್ಮ ಅಹವಾಲನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಇದೇ ಅಂಶವನ್ನ ಪ್ರಸ್ತಾಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆಲ್ಲ ಲಭ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿ ಪ್ರತ್ಯೇಕ ಸಮುದಾಯವಾರು ಸಭೆಗಳು ಪಕ್ಷದ ಆಂತರಿಕ ಮಟ್ಟದಲ್ಲಿ ನಡೀತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇದು ಬೇರೆ ಬೇರೆ ರೀತಿಯ ವರ್ಗ ಸಂಘರ್ಷಕ್ಕೆ ಕಾರಣ ಆಗಬಹುದು ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಾಡ್ತಾ ಇದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.